ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಲ್ಯಾಣ ಕರ್ನಾಟಕದ ಕಳಶ-ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ರೇವಗಿ-ರಟಕಲ್ ಗ್ರಾಮದ ಪವಿತ್ರ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಭಕ್ತರು ತಮ್ಮ ಹರಕೆ ಈಡೇರಿಸುವ ಸಂದರ್ಭದಲ್ಲಿ ಇಚ್ಛೆಯಿಂದ ಭಕ್ತಿಯಿಂದ ಶ್ರೀ ರೇವಣಸಿದ್ದೇಶ್ವರ ದೇವರಿಗೆ ಅಭಿಷೇಕ ಮಾಡಿಸಲು ತಂದಿರುವ ಟೊಪ್ಪಿಗೆಗಳು, ಟವಲ್ಗಳು ಹಾಗೂ ಮುತ್ತಿನ ಮಾಲೆಗಳು, ಬಟ್ಟೆಗಳು ದೇವಸ್ಥಾನದ ಹಿಂದುಗಡೆ ಇರುವ ಹೊಲಸುಗಳಿಂದ ಕೂಡಿರುವ ತಿಪ್ಪೆಯಲ್ಲಿ ಪೂಜೆ ಮಾಡಿದ ಬಟ್ಟೆಗಳನ್ನು ಹಾಗೂ ಮುತ್ತಿನ ಟೋಪಿಗಳನ್ನು ಬಿಸಾಕಿದ್ದಾರೆ. ಇದನ್ನು ನೋಡಿದ ಸ್ಥಳೀಯ ಮತ್ತು ಹಿಂದೂ ಜಾಗೃತಿ ಸೇನೆ ತೀವ್ರವಾಗಿ ಖಂಡಿಸುತ್ತದೆ. ನಾನಾ ಬೇಡಿಕೆಗಳಿಗಾಗಿ ಭಕ್ತರು ತಂದಿರುವ ಬಟ್ಟೆಗಳನ್ನು ತಿಪ್ಪೆಯಲ್ಲಿ ಎಸೆದದ್ದು ಭಕ್ತರಿಗೆ ತುಂಬಾ ನೋವುಂಟು ಮಾಡಿದೆ ಹಾಗೂ ನಮ್ಮ ಸಂಪ್ರದಾಯಕ್ಕೆ ಭಂಗ ತರುವಂತಹ ಕೆಲಸ ಆಡಳಿತ ಮಂಡಳಿ ಮಾಡಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ತಹಶೀಲ್ದಾರರು ಹಾಗೂ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಕೂಡಲೇ ಇದರ ಕಾರಣಭೂತ ಆಗಿರುವಂತಹ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲವಾದರೆ ಶೀಘ್ರವೇ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಈ ಘಟನೆ ಕುರಿತು ಹೆಚ್ಚಿನ ಮಾಹಿತಿಗೆ ದೇವಸ್ಥಾನದ ಕಾರ್ಯದರ್ಶಿ ಶ್ರೀ ಸದಾಶಿವ ವಗ್ಗೆ ಅವರಿಗೆ ಕರೆ ಮಾಡಿದರು. ಅವರು ಕಾಲ್ ರಿಸೀವ್ ಮಾಡಿರುವುದಿಲ್ಲ. ಇದು ತುಂಬಾ ಹಿಂದೂ ಭಕ್ತರಿಗೆ ನೋವು ಉಂಟು ಮಾಡಿದೆ. ಈ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ್ ಸ್ವಾದ್ವಿ, ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ ಹಾಗೂ ಶಂಕರ್ ಚೋಕಾ, ಹಿಂದೂ ಜಾಗೃತಿ ಸೇನಾ ತಾಲೂಕಾ ಅಧ್ಯಕ್ಷರು ಕಾಳ್ಗಿ ಇವರು ಹಾಜರಿದ್ದರು. ವರದಿ ಶಿವಕುಮಾರ್ ಎಸ್ಕೆ ಹಿರೇಮಠ, ಕಲಬುರಗಿ. ಮೆಂಬರ್ ನೀತೋಜ